ಸರ್ 2.5 ವರ್ಷಕ್ಕೆ ದಶೆ ಹೊಡೆದದ್ದು ಒಂದು ಸಸಿ ಇದೆ ಅಂತ ಹೇಳಿದ್ರಲ್ಲ, ಅದು ಯಾವುದು ಸಸಿ ಅಂತ? ಈ ಸಸಿ ಇಲ್ಲಿ ಹೊಡೆದಿದೆಯಲ್ಲ, ಇದು ಒಂಬಾಳೆ, ಇದು ಫಸ್ಟ್ ಅನ್ನೋ ಅಂದ್ಕೊಂಡಿದ್ದೆ ನಾನು. ಇಲ್ಲ ಕೆಳಗೆ ನೋಡಿ ನಾರು ಬಂದಿದೆಯಲ್ಲ, ಇನ್ನು ಕೆಳಗೆ ಒಂದು 5 ಮಟ್ಟೆಗೆ ಹೊಡೆದಿತ್ತು. 1 2 3 4 5 ಈ ಮಟ್ಟೆಗೆ ಇಲ್ಲೇ ಅಷ್ಟು ಕೆಳಗೇನೆ ಕಾಣಿಸ್ಕೊಂಡಿತ್ತು, ಒಂದು ಚೋಟುದ್ದ ಕಾಣಿಸ್ಕೊಂಡಿತ್ತು. ಆಮೇಲೆ ನೋಡ್ರಿ ಇಲ್ಲೆಲ್ಲ ಆ ಕಡೆ ಈ ಕಡೆ ಬೆಳೆದು ಈಗ ಇಲ್ಲಿಗೆ ಹೆಚ್ಚು ಕಡಿಮೆ 1 2 3 4 5 6 7 8 9ನೇ ಮಟ್ಟಿಗೆ ಇದು ಈಗ ನಿಂತಿದೆ. ಅಂದ್ರೆ ನಿಮಗೆ 4ನೇ ಮಟ್ಟಿಗೆ ಕಾಣಿಸ್ಕೊಂಡಿದೆ. 1 2 3 4ನೇ ಮಟ್ಟೆಯಿಂದ ಕಾಣಿಸ್ಕೊಂಡಿದೆ ಅದು. ಇದು ಕೂಡ ಹೆಲ್ತಿ ಆಗಿದೆ ಅಲ್ವಾ? ಸರಿ ಸರಿ. ಅದು ಸ್ವಲ್ಪ ಇದು ರೋಗ ಇದು ಬಂದಿದೆಯಲ್ಲ, ಇದು ರೋಗ ಇದು ನೋಡ್ರಿ. ಇವು ಹಿಂಗೆ ಚುಕ್ಕೆ ರೋಗ ಇದಾವಲ್ಲ, ಇದ್ರೊಳಗೆ ಆ ತಲೆ ಒಳಗೆ ಚುಕ್ಕೆ ರೋಗ, ಅದ್ರೊಳಗೆ ಏನದಾವೆ ಕೆಂಪು ಕೆಂಪು ಏನದಾವೆ, ಆ ಕೆಂಪು ಏನುಗಳು ಈ ರೀತಿ ಇದನ್ನೆಲ್ಲ ಈ ರೀತಿ ಪರಿಹಾರ ರೀತಿಯಿಂದ ಅದು ಔಷಧಿ ಹೊಡಿಬೇಕಷ್ಟೇ. ಕರಾಟೆ ಔಷಧಿ ಸಿಗುತ್ತೊಂದು, ಅದನ್ನ ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಹೊಡೆದ್ರೆ ಅದು ಹೋಗುತ್ತೆ, ರೋಗ ಪರಿಹಾರ ಆಗುತ್ತೆ. ಈಸಿಯಾಗಿ ರೋಗ ಪರಿಹಾರ ಆಗುತ್ತೆ. ಒಟ್ಟು ಔಷಧಿ ತಂದು ಹೊಡಿಬೇಕಷ್ಟೇ. ನೀವು ಒಂದು ಇದು ಜೀವಾಮೃತ, ಆಮೇಲೆ ಗೋಕೃಪಾಮೃತ ಅಂತ ಬರುತ್ತೆ, ಅವುಗಳನ್ನ ಆಗಿಲ್ಲ ನಮಗೆ. ನೀವು ಅವನ್ನ ತಯಾರು ಮಾಡ್ಕೊಂಡು ಅದರದ್ದು ಸ್ಪ್ರೇ ಎಲ್ಲ ಕೊಟ್ರೆ ಗಿಡಗಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತವೆ, ಇನ್ನೂ ಚೆನ್ನಾಗಿ ಗ್ರೋತ್ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತವೆ. ಈ ರೀತಿ ಡಿಸೀಸ್ಗಳು ಅದನ್ನ ಬಳಸಿದಾಗ ಬೇಗ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಅದೊಂದು ಪ್ರಯೋಗ ಮಾಡಿ ನೋಡಿ. ಯಾಕೆಂದರೆ ನಾವು ಆದಷ್ಟು ಭೂಮಿಗೆ ವಿಷ ಸೇರಿಸೋದನ್ನ, ಈಗ ಎಲೆಗಳಿಗೆ ಈಗ ನಾವು ಪೆಸ್ಟಿಸೈಡ್ಸ್ ಅಂತೇಳಿ ತಂದು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಸಾಕಷ್ಟು ರಾಸಾಯನಿಕಗಳು ನಮ್ಮ ವಾತಾವರಣಕ್ಕೆ ಸೇರ್ಕೊಳ್ತವೆ, ಭೂಮಿಗೆ ಸೇರ್ಕೊಳ್ತದೆ. ಆ ಮೂಲಕ ಭೂಮಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಾವು ಸಾವಯವ ಕೃಷಿಯನ್ನು ಅನುಸರಿಸಿದರೆ ಬಹಳ ಒಳ್ಳೆಯದು. ಯಾಕೆಂದರೆ ಸಾವಯವ ಕೃಷಿಯಿಂದಲೂ ತುಂಬ ಚೆನ್ನಾಗಿ ಬರ್ತದೆ. ಮಣ್ಣನ್ನು ನಾವು ಸಂರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್. ಈ 3 ವರ್ಷದಿಂದ ನಾವೀಗ ಇದನ್ನ ಯಾವುದೋ ಹೊಡೆದಿಲ್ಲ ಇದಕ್ಕೆ. ಸದ್ಯ ಈಗ ಹೊಡೆದಿಲ್ವಲ್ಲ, ಅದು ನಮ್ಮ ಪುಣ್ಯ. ನೀವು ಇನ್ನು ಮುಂದೆ ಯಾವತ್ತೂ ಇದಕ್ಕೆ ರೌಂಡ್ ಅಪ್ ಹೊಡೆಯಕ್ಕೆ ಹೋಗಬೇಡಿ. ಕಳೆನಾಶಕವನ್ನು ನೀವೀಗ ಬ್ರಷ್ ಕಟರ್ ಮಾಡಿದ್ದೀರಲ್ಲ, ಬೆಸ್ಟ್. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸೇವಿಂಗ್ ಮಾಡಿದಂಗೆ ಆಗಿದೆ. ನಾವೆಲ್ಲ ಮುಖದಲ್ಲಿ ಸೇವಿಂಗ್ ಮಾಡ್ಕೊತೀವಲ್ಲ, ಆ ರೀತಿ ಫಸ್ಟ್ ಕ್ಲಾಸ್ ಆಗಿದೆ. ಈ ರೀತಿ ಮಾಡೋದು ಭಾಳ ಒಳ್ಳೆಯದು. ಓಕೆ, ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ. ನೀರಿನ ಕೊರತೆ ಏನಿಲ್ಲ ನಿಮಗೆ? ನೀರಿನ ಸದ್ಯಕ್ಕೆ ಕೊರತೆ ಏನಾಗಿಲ್ಲ. ನೀರು ಬೋರಲ್ಲಿ ಚೆನ್ನಾಗಿ ಬರ್ತಾ ಇದೆ ನೀರು. ಹಾಗಾಗಿ ಆದ್ರೂ ಮಳೆಗಾಲದಲ್ಲಿ ನೀವು ಸ್ವಲ್ಪ ಗೊಬ್ಬರ ಕೊಡ್ಬಹುದಲ್ವಾ? ಮಳೆಗಾಲದಲ್ಲಿ ಹಾಕ್ಬಹುದು. ಸರಿ, ಮಳೆಗಾಲದಲ್ಲಿ ನೀವು ಒಂದ್ಸರಿ ಕೊಟ್ಟಿದ್ದೀರಿ ಅನ್ಸುತ್ತೆ ಈ ವರ್ಷ ಎಲ್ಲ? ಇಲ್ಲ, ಈ ವರ್ಷದಲ್ಲಿ ಸದ್ಯಕ್ಕೆ ನಮಗೆ ಹಾಕಕ್ ಅವಕಾಶ ಆಗ್ಲಿಲ್ಲ. ನಾವು ಕುರಿ ಗೊಬ್ಬರ 2 ವರ್ಷ ಹಾಕಿದ್ವಿ. ಫಸ್ಟ್ನೇ ವರ್ಷ ಒಂದೊಂದು ಸ್ವಲ್ಪ ಹಾಕಿದ್ವಿ, 1 ಚೀಲನ 15 ಗಿಡಕ್ಕೆ ಹಾಕಿದ್ವಿ. 2ನೇ ವರ್ಷ 1 ಚೀಲನ 6-7 ಗಿಡಕ್ಕೆ ಹಾಕಿದ್ವಿ. 3ನೇ ವರ್ಷ ಹಾಕಕ್ ಅವಕಾಶ ಆಗ್ಲಿಲ್ಲ, ಮಳೆ ಜೂನಲ್ಲಿ ಬರ್ಲಿಲ್ವಲ್ಲ, ಹಾಗಾಗಿ ಗೊಬ್ಬರ ಹಾಕಕ್ ಅವಕಾಶ ಆಗ್ಲಿಲ್ಲ. ಹಾಗಾಗಿ ಸೀಮೆ ಗೊಬ್ಬರನು ಹಾಕಿದ್ರೆ ಮತ್ತೆ ಎಡವಟ್ಟಾಗುತ್ತಲ್ಲ ಅಂತ ಹೇಳಿ ಸೀಮೆ ಗೊಬ್ಬರನು ಹಾಕಕ್ ಆಗ್ಲಿಲ್ಲ. ಸ್ವಲ್ಪ ಸೀಮೆ ಗೊಬ್ಬರ ಹಾಕ್ತಿದ್ವಿ ನಾವು, ಅದನ್ನು ಹಾಕಕ್ ಅವಕಾಶ ಆಗ್ಲಿಲ್ಲ ನನಗೆ. ಸರಿ ಸರಿ. ಹಾಗಾಗಿ ಈ ವರ್ಷದ್ದು ಗೊಬ್ಬರದ್ದು ಇನ್ನೇನು ಹಾಕಕ್ ಆಗಲ್ಲ. ಇನ್ನೇನು ಮಳೆಗಾಲ ಬಂದ್ಮೇಲೆ ಜೂನಿಗೆ ಮತ್ತೆ ಈಗ ಏನು ವೀಕ್ ಆಗಿರೋ ಗಿಡಗಳಿಗೆ ಹಾಕಿದ್ರೆ ಸಾಕು. ಈಗ ಬೆಳೆದಿರೋ ಗಿಡಗಳಿಗೆ ಹಾಕಿದ್ರೆ ಏನು ಸುಮ್ಮನೆ ಬೆಳಿತಾವೆ. ಹಾಗಾಗಿ ಸ್ವಲ್ಪ ವೀಕ್ ಆಗಿ, ಆಮೇಲೆ ಕೆಲವ್ರು ಹೇಳ್ತಾರೆ ಕಿರುಗಣ್ಣಿಗೆ ಬೀಳಿಸ್ಬೇಕು ಅಂತ. ಕಿರುಗಣ್ಣಿಗೆ ಬೀಳಿಸ್ಬೇಕು ಅಂತಾನೆ ನಾವು ನೀರು ಗೊಬ್ಬರ ಕಡಿಮೆ ಮಾಡಿದ್ವಿ. ಕಿರುಗಣ್ಣಿಗೆ ಮಾಡಿದ್ವಿ ನಾವು, ಚೆನ್ನಾಗಿ ಕಿರುಗಣ್ಣಿ ಬೀಳಬೇಕು ಅಂತ ಹೇಳಿ ಇದನ್ನ ನಾವು ಸ್ವಲ್ಪ ಕನ್ಸ ಲೆವೆಲ್ಗೆ ಗಿಡಗಳನ್ನ ಕನ್ಸಿದ್ರೆ ನೀರು ಗೊಬ್ಬರ ಒಂದ್ ಸ್ವಲ್ಪ ಕಡಿಮೆ ಮೇಂಟೈನ್ ಮಾಡಿದ್ರೆ ಒಂಚೂರು ಕಿರ್ಗಂಡಿಗೆ ಬೀಳ್ತವೆ ಅಂತೇಳಿ ಆದಷ್ಟು ನೀರನ್ನ ಕಡಿಮೆ ಮಾಡಿ ಮೇಂಟೈನ್ ಮಾಡಿದ್ವಿ. ಆದ್ರೂ ಗಿಡಗಳು ಸ್ವಲ್ಪ ಬೆಳೆದಿದ್ದಾವೆ. ಕಿರ್ಗಂಡಿಗೆ ಬಿದ್ದಿದ್ದಾವೆ ನಮ್ಮೆಲ್ಲ ಗಿಡಗಳು. ಎಲ್ಲ ಕಿರ್ಗಂಡಿಗೆ ಬಿದ್ದಿರೋದು. 4 ಇಂಚಿಗಿದಾವೆ ನೋಡ್ರಿ ಎಲ್ಲ. ಕೆಲವ್ರ ತೋಟದಲ್ಲಿ ಬಹಳ ಗ್ಯಾಪ್ ಇರುತ್ತೆ. ಯಾವ ಆತರ ಬಂದಿಲ್ಲ. ಹೌದು, ಒಂದೇ ಗ್ಯಾಪ್ ಬಂದಿದೆ. ಓಕೆ ಓಕೆ, ಚೆನ್ನಾಗಿದೆ ಬಿಡಿ. ಟೋಟಲಿ ನಿಮ್ಮ ತೋಟ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ನೀವೇನಪ್ಪ ಅಂದರೆ
ನೀವು ಹೇಳ್ದಂಗೆ ಗುಣಿ ಮಾಡುವ ಇದರಲ್ಲಿ ದೋಷ ಆಗಿದೆ. ಅದರಲ್ಲಿ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಂಡು ಈಗ ಅದಕ್ಕೆ ಏನು ಸಪೋರ್ಟಿವ್ ಆದ ಸ್ಟೆಪ್ಸ್ ಏನು ತಗೋಬಹುದು ಅಂತೇಳಿ ನೋಡಿ ಅದನ್ನ ಅದಕ್ಕೆ ಹೊರಗಿನ ಮಣ್ಣು ಹಾಕಬೇಕು. ಹ್ಞೂ ಹೊರಗಿನ ಮಣ್ಣು ಹಾಕಿ ಒಂದು ಸ್ವಲ್ಪ ಗೊಬ್ಬರ, ದನಿನ ಗೊಬ್ಬರ ಹಾಕಿ. ಈಗ ಮಣ್ಣು ಹಾಕೋದ್ರ ಬಗ್ಗೆನೂ ನನಗೆ ಕೆಲವೊಂದು ಆಕ್ಷೇಪಗಳಿದ್ದಾವೆ. ಕೆಲವ್ರ ತೋಟದಲ್ಲಿ ನೋಡಿದ್ದೀನಿ, ಹೊರಗಿನ ಮಣ್ಣು ಹಾಕಿದ್ಮೇಲೆ ಆ ಮಣ್ಣಿನ ಗುಣವೇ ಕೆಟ್ಟೋಗ್ಬಿಟ್ಟಿದೆ. ಆ ರೀತಿ ಆಗ್ತದೆ. ಹಾಗಾಗಿ ಹೊರಗಿನ ಮಣ್ಣಿಗಿಂತ ಇದರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಏನು ಪೋಷಕಾಂಶ ಕೊರತೆ ಇದೆ ಅದನ್ನ ಕೊಡೋದು ಸಾಕು ಅನ್ಸುತ್ತೆ. ಅಥವಾ ಹೊರಗಿನ ಮಣ್ಣು ನಾವು ತರಬೇಕಾದ್ರೆ ಅದನ್ನೊಂದ್ಸರಿ ಟೆಸ್ಟ್ ಮಾಡಿಸ್ಬೇಕು, ಈ ಮಣ್ಣಿಗೆ ಸೂಟಬಲ್ ಆಗುತ್ತೋ ಇಲ್ವೋ ಅಂತ. ಆ ಥರ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲಾಂದ್ರೆ ನಾನು ಗೊತ್ತಿರೋಂಗೆ ಕೆಲವರು ಹೊರಗಿನ ಮಣ್ಣು ಹಾಕಿ ತೋಟದ ಭೂಮಿನೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಹಂಗೆ ಆಗೋದು ಬೇಡ ಅಂತೇಳಿ ಬುಕ್ಕಂಬುದಿಂದ ಮಣ್ಣು ನೋಡಿಸಿ ಈಗ 2 ವರ್ಷದ ಕೆಳಗೆ ನಮ್ಮ ತೋಟ 3,000 2,500 ಈಗೆಲ್ಲ ದುಡ್ಡು ಕೊಟ್ಟು ಬುಕ್ಕಂಬುದಿ ಕೆರೆಡ್ ಮಣ್ಣು ಅಂತೇಳಿ ಕುಂಕುಮ ಇದ್ದಂಗಿತ್ತು ಮಣ್ಣು. ಆ ಮಣ್ಣನ್ನು ಹೊಡಿಸಿ ಮತ್ತೀಗ ಆ ಮಣ್ಣನ್ನು ಹೊರಗೆ ತಾಕ್ಸಿದ್ದಾರೆ. ಹಂಗಾಗ್ತದೆ ನೋಡ್ರಿ, ರೈತರು ಎಷ್ಟು ಯಾವ ರೀತಿ ಮೋಸ ಹೋಗ್ತಾರೆ ಅಂತ ಹೇಳಿ. ಖಂಡಿತ ನಾವು ಅದು ನೀರೇ ತಗೊಳಲ್ಲ ಮಣ್ಣು, ಒಂಥರ ಮಣ್ಣು ನೆಲಕ್ಕೆ ಹಾಕ್ಬಿಟ್ರೆ ಕಾಂಕ್ರೀಟ್ ಆದಂಗ ಆಗಿ. ನನಗೆ ಸ್ವಂತ ಅನುಭವ ಇದ್ದು ಅಂದ್ರೆ, ನಾನು ನಮ್ಮ ಮನೆ ಕೈ ತೋಟಕ್ಕೆ ಹೊರಗಿಂದ 2 ಟ್ರ್ಯಾಕ್ಟರ್ ಕೆರೆಗೋಡು ಅಂತೇಳಿ ಏರಿದ್ರು. ತುಂಬ ಚೆನ್ನಾಗಿದೆ ಸರ್ ಮಣ್ಣು ಅಂತ. ಅದು ಎಲ್ಲಿ ಮಣ್ಣು ಹಾಕಿದೀವಿ ಆ ಕೆರೆ, ಅದನ್ನು ಎರೆ ಮಣ್ಣು ಹಾಕಿದ್ಮೇಲೆ ಅದೊಂಥರ ಜಿಗುಟು. ಅದು ಏನು ಒಂದು ಗುದ್ಲಿ ಹಾಕಿರು ಒಳಗೆ ಬಿಟ್ಕೊಳ್ಳಲ್ಲ. ಎಷ್ಟು ಪಜೀತಿ ಅಂದ್ರೆ ಅಲ್ಲಿ ಒಂದು ಅಗತು ಒಂದು ಗಿಡ ಹಾಕೋದೇ ಸಮಸ್ಯೆ ಆಗಿ ಹೋಗ್ಬಿಟ್ಟಿದೆ. ಹೌದೌದು, ನೀರ್ ತಗೊಳಲ್ಲ ಬಿಡ್ರೆ ಹಾಗೆ ಆ ಗಿಡದ ಆ ಮಣ್ಣಲ್ಲಿ ಯಾವ ಗಿಡನೂ ಬರಕ್ ಸಾಧ್ಯನೇ ಇಲ್ಲ. ಹೌದೌದು, ಏನು ಅದು ಮಣ್ಣು ಎಲ್ತಿ ಮಣ್ಣಲ್ಲ, ಅದು ನೀರನ್ನ ಹೀರ್ಕಣಲ್ಲ ಅದು. ಹಾಗಾಗಿ ಮಣ್ಣು ಹೊಡಿಸ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ನಾವೇ, ಅದುವೇ ಬಹಳ ತೆಳ್ಳಗೆ ಹಾಕ್ಬೇಕು ಮಣ್ಣ. ಸಿಕ್ಕಾಬಟ್ಟೆ ನಾವು ಏರ್ಬಾರ್ದು. ಹೌದು, ತೆಳ್ಳಗೆ ಮಣ್ಣು ಹೊಡ್ಕೋಬೇಕು. 2 ವರ್ಷಕ್ಕೆ 4 ವರ್ಷಕ್ಕೋ ಹಿಂಗೆ ಬಹಳ ಅಂತರದಲ್ಲಿ ಮಣ್ಣು ಹೊಡಿಸ್ಕೊಂಡ್ರೆ ಒಳ್ಳೇದು. ಮಣ್ಣು ಹೊಡಿಸ್ಬೇಕಾದ್ರೆ ಅದನ್ನೇ ನಾನು ಪರೀಕ್ಷೆ ಮಾಡೇ ಹೊಡಿಸ್ಕೋಬೇಕು. ಪರೀಕ್ಷೆ ಮಾಡೇ ಹೊಡಿಸ್ಕೋಬೇಕು. ಎಸ್, ಕರೆಕ್ಟ್ ಸರ್.